ಲೋನನ್ನು ಇದೆ ಅಂತೇಳಿ ಒಂದು ಫೋಟೋ ಹೊಡೆದು ಕಳಿಸ್ತಾರೆ. ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಲ್ಲ, ನನಗೆ ಅಧಿಕೃತವಾಗಿ ಸಿವಿಲ್ ರಿಪೋರ್ಟಲ್ಲಿ 2,00,000 ರೂಪಾಯಿ ಲೋನ್ ಇದೆ ಅಂತ ಎಲ್ಲೂ ಕೂಡ ಹೇಳಲ್ಲ, ರೇಟಿಂಗ್ನೇ ಕೊಡಲ್ಲ. ನಂತರ ನಾವೇನು ಮಾಡ್ತೀವಿ ಅಂದರೆ ಲೀಡ್ ಬ್ಯಾಂಕಿಗೆ ಹೋಗ್ತೀವಿ. ಲೀಡ್ ಬ್ಯಾಂಕ್ನವ್ರು ಫೋನ್ ಮಾಡಿ ಹೇಳ್ತಾರೆ, ನೋಡಪ್ಪ ನೀವು ಆ ಥರ ಅನ್ನಕ್ಕೆ ಬರೋಲ್ಲ, ಸಿಬಿಲ್ ರಿಪೋರ್ಟ್ ಕೊಡಿ ಅವರಿಗೆ, ಅವರು ಅದನ್ನು ಡಿಸ್ಪ್ಯೂಟ್ ರೈಸ್ ಮಾಡ್ಕೊಂಡು ಸಮಸ್ಯೆ ಬಗೆಹರಿಸ್ಕೊಂತಾರೆ ಅಂತೇಳಿ. ಆ ನಂತರ ನಮ್ಮ ಉಪಾಧ್ಯಕ್ಷರು ಮಂಜುನಾಥ್, ನಾನು ಮತ್ತು ನಮ್ಮ ಶಿವ ಅವರು ಒಂದ್ಸರಿ ಹೋಗ್ತೀವಿ. ಅದಕ್ಕಿಂತ ಮುಂಚೆನೇ RBIಗೆ ಒಂದು ಲೆಟರ್ ಕೊಡ್ತೀವಿ. ಯಾಕಂತ ಕೇಳಿದ್ರೆ, ನನಗೆ ಈ ಥರ ಸಮಸ್ಯೆ ಆಗಿದೆ ಸರ್, ನಾನು ಯಾವುದೇ ರೀತಿ 2,00,000 ರೂಪಾಯಿ ಲೋನ್ ನನ್ನ ಹತ್ರ ಇಲ್ಲ, ಬ್ಯಾಂಕ್ನವ್ರು ಈ ಥರ ಹೇಳ್ತಾ ಇದ್ದಾರೆ, ಸಿಬಿಲ್ ರಿಪೋರ್ಟು ಕೊಡ್ತಾ ಇಲ್ಲ ಅಂತೇಳಿ ನಾನು RBIಗೆ ಒಂದು ಲೆಟರ್ ಕೊಡ್ತೀನಿ. RBI ಲೆಟರ್ ಕೊಟ್ಬಿಟ್ಲೇ ಆಮೇಲೆ ಮತ್ತೊಂದು ಸರಿ ಕೂಡ ನಾನು ರೀಜನಲ್ ಮ್ಯಾನೇಜರ್ಗೆ ಹೋಗ್ತೀನಿ, ಸರ್ ನಿಮ್ಮ ಸಿವಿಲ್ ರಿಪೋರ್ಟಲ್ಲಿ ಕೊಡ್ತಾ ಇಲ್ಲ ಅವರು ಅಂತೇಳಿ ಹೇಳಿದಾಗ ಅವರು ಕೂಡ ಹೇಳ್ತಾರೆ, ಏನಂತ ಹೇಳಿದರೆ, ಇಲ್ಲ ಇದರಲ್ಲಿ ಇದೆ, ನೀವು ಪ್ರೈವೇಟ್ಸ್ ಎಲ್ಲರೂ ತಗ್ಸ್ಕೊಂಡು ನೋಡಿ ಅಂತ ಅವರು ಕೂಡ ಸಿವಿಲ್ ರಿಪೋರ್ಟ್ ನೋಡ್ತಾರೆ. ಅದಕ್ಕಿಂತ ಮುಂಚೆ ರೀಜನಲ್ ಮ್ಯಾನೇಜರ್ ಕೇಳಿದಾಗ ರೀಜನಲ್ ಮ್ಯಾನೇಜರ್ನ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕಂತ ಹೇಳಿದ್ರು ಅವರು ಅಂತ ಹೇಳ್ತಾರೆ. ಆ ನಂತರ ನಾವೇನು ಮಾಡ್ತೀವಿ, ಬರ್ತೀವಿ, ಬಂದ ತಕ್ಷಣವೇ ನಾವೊಂದು ನಮಗೂ ಸಿಟ್ಟು ಬರುತ್ತೆ, ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ಒಂದು ನೋಟಿಸ್ ಕೊಡ್ತೀವಿ. ಯಾರಿಗೆ? ಬ್ಯಾಂಕಿಗೆ ಪ್ರತಿಭಟನೆ ಮಾಡ್ತೀವಿ ಅಂತ. ಆಮೇಲೆ ಅವಾಗ ಇಲ್ಲ ಅಂತ ಹೇಳ್ಬಿಟ್ಟು ನನಗೊಂದು ಅರ್ಜಿ ಕೊಡ್ತಾರೆ ಇವರು. ನಾವು ಕೊಟ್ಟಿರೋ ಲೋನಿಂದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಪ್ರತಿಭಟನೆಯಲ್ಲಿ ಕಾಣಿಸಿರೋದು ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ, ಅಧಿಕಾರಿಗಳು ನಮ್ಮ ಬ್ಯಾಂಕ್ ಮ್ಯಾನೇಜರ್ ಸಿಬಿಲ್ ರಿಪೋರ್ಟ್ ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ನನಗೆ ಇದನ್ನು ಕೊಟ್ಬಿಟ್ಟು ಇದನ್ನು RBI ಕೊಟ್ಟು RBIನವ್ರಿಗೆ ಇವ್ರು ಹೇಳ್ತಾರೆ, ಏನಂತ ಹೇಳಿದ್ರೆ, ಇಲ್ಲ ನೀವು ಇವರು ನಮಗೆ ಲೋನ್ ಕೇಳಕ್ಕೆ ಬಂದಿದ್ದರು, ಇವ್ರು ಯಾವುದೇ ರೀತಿಯಾದ ಪೋಷಕ ದಾಖಲೆಗಳನ್ನು ಕೊಟ್ಟಿಲ್ಲ ನಮ್ಮ ಬ್ಯಾಂಕಿಗೆ, ಸಿಬಿಲ್ ರಿಪೋರ್ಟಿನ ಸಮಸ್ಯೆನೇ ಬಿಟ್ಬಿಟ್ರಲ್ಲಿ, ಪೋಷಕ ದಾಖಲೆಗಳನ್ನು ಕೊಟ್ಟಿಲ್ಲ, ಹಾಗಾಗಿ ನಾವು ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಹಾಗಾಗಿ ನೀವು ಇದನ್ನು ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ RBI ಹೇಳುತ್ತೆ, ಇಲ್ಲ ಇದು ನಿಮ್ಮ ಪರ್ಸನಲ್ ಇದು ಆಗಿರೋದ್ರಿಂದ ನಾವು ಇದನ್ನು RBI ಒಂಬಡ್ಸ್ಮನ್ ಸ್ಕೀಮಿಗೆ ಬರೋಲ್ಲ ಅಂತೇಳ್ಬಿಟ್ಟು ವಜಾ ಮಾಡ್ತಾರೆ. ಆಮೇಲೆ ನಂತರ ಹೇಳ್ತೀನಿ, ನಾನು ಅದನ್ನು RTI ಹಾಕ್ತೀವಿ RBIಗೆ, ಇದು ಇವರಿಗೆ RBIಗೂ ಒಂದು RTI ಹಾಕ್ತೀವಿ, ಇವರಿಗೂ ಒಂದು RTI ಹಾಕ್ತೀವಿ. ಏನಂತ ಅಂದರೆ, ಇಲ್ಲ ನೀವು ಬ್ಯಾಂಕ್ನವರು ಸುಳ್ಳು ಮಾಹಿತಿ, ನಿಮ್ಗೆ RBIಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಆಲ್ರೆಡಿ ನಾನು ಇದರಲ್ಲಿ 2 ಬ್ಯಾಂಕೇ ಫೇಕ್ ಇದೆ, 2 ಲಕ್ಷ ಲೋನೇ, ಇದರಲ್ಲಿ 22 ಲಕ್ಷ ಲೋನ್ ಇದೆ ಅಂತೇಳಿ ನೀವು ಹೇಳ್ತಾ ಇದ್ದೀರಾ ಅಂಥೇಳಿ. ಆಮೇಲೆ ಅವರು ಅದನ್ನು ಪರಿಶೀಲನೆ ಮಾಡೋಕ್ಕೆ ಒಂದು ಕಂಪ್ಲೇಂಟ್ ನಂಬರ್ ರೈಸ್ ಮಾಡಿದಂಗೆ ಮಾಡಿ, ಮೊನ್ನೆ ರೀಸೆಂಟಾಗಿ ಇದೇ ತಿಂಗಳು 2ನೇ ತಾರೀಕು ಒಂದು ಲೆಟ್ರ್ ರೆಡಿ ಮಾಡ್ತಾರೆ ನನಗೆ. ಲೆಟ್ರ್ ರೆಡಿ ಮಾಡಿ ಅದನ್ನು ಕೊಟ್ಟು, ಅದಾದ ನಂತರ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಒಂದು ರಿಪ್ಲೈ ಮಾಡಿ 8ನೇ ತಾರೀಕು ಒಂದು ಲೆಟ್ರ್ ಹಾಕ್ತೀವಿ. ಯಾರಿಗೆ? ಅದು ರಿಪ್ಲೈ ಕೊಡ್ತೀವಿ. 8ನೇ ತಾರೀಕು ಕೊಡ್ತೀವಿ. 8ನೇ ತಾರೀಕು ಅದು ಅವ್ರಿಗೆ ರಿಸೀವ್ಡ್ ಆಗುತ್ತೆ. ನಂತರ ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ, ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ. 8ನೇ ತಾರೀಕು ಕೊಡ್ತೀವಿ, 9ನೇ ತಾರೀಕು ರಿಸೀವ್ಡ್ ಆಗುತ್ತೆ. ಉಲ್ಟಾ ಹೇಳಿದ್ರಿ ನೀವು. 9ನೇ ತಾರೀಕು ನಾನು ಕೊಡ್ತೀನಿ, 10ನೇ ತಾರೀಕು ರಿಸೀವ್ಡ್ ಮಾಡ್ಕೊತಾರೆ.